ಸ್ನೇಹಿತರೆ, ನಮ್ಮ ಹತ್ರ ಒಂದು ಪೇಷಂಟ್ ಬಂದಿದ್ದಾರೆ, 38 ವರ್ಷ. ಅವರಿಗೆ ಪಾದರಸ ಅನ್ನೋದು ಮೈಯಲ್ಲಿ ತುಂಬ ಜಾಸ್ತಿ ಇದೆ. ಬಟ್ಟು ಅದು ಪಾದರಸ ಬರೋದಕ್ಕೆ, ಬಾಡಿ ಒಳಗೆ ಸೇರ್ಕೊಡೋದಕ್ಕೆ ಒನ್ ಆಫ್ ದ ಮೇಯ್ನ್ ರೀಸನ್ ಬಂದು ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ಕಲ್ಲಿ ಹೆಂಗಪ್ಪ ಬರುತ್ತೆ ಅಂದರೆ, ಲಿಪ್ಸ್ಟಿಕ್ಕನ್ನು ಮಾಡೋದು ಸೋರ್ಸಿಂಗ್ ಮಾಡೋದು ಬಂದು ತಿಮ್ಮಿಂಗಿಲ್ಲ ಕೊಬ್ಬಲ್ಲಿ, ಅಂದರೆ ವೇಲ್ಸಲ್ಲಿರ್ತಕ್ಕಂಥ ಒಂದು ಅಡಿಪೋಸ್ ಟಿಶ್ಯೂನಲ್ಲಿ ಮಾಡ್ತಾರೆ. ಅದು ಪೆಟ್ರೋಕೆಮಿಕಲ್ ವೇಸ್ಟೇಜು ಅದೆಲ್ಲ ತುಂಬ ಜಾಸ್ತಿ ಓಷನ್ಸಲ್ಲಿರುತ್ತೆ. ಅದನ್ನು ಕನ್ಸ್ಯೂಮ್ ಮಾಡಿರ್ತಕ್ಕಂಥ ತಿಮಿಂಗಿಲಗಳು. ಸೊ ಅವು ಒಂದು ಏಜ್ ಆಗಿಬಿಟ್ಟು ಒಂದು ಟೈಮಲ್ಲಿ ಡೆತ್ ಆದಾಗ ಅದರಿಂದ ಅಡಿಪೋಸ್ ಟಿಶ್ಯೂನಲ್ಲಿ ಇರ್ತಕ್ಕಂಥದ್ದನ್ನು ಫ್ಯಾಟ್ನ ತೆಗೆದುಬಿಟ್ಟು ಅದನ್ನು ಲಿಪ್ಸ್ಟಿಕ್ ಪ್ರಿಪೇರ್ ಮಾಡ್ತಾರೆ. ಆ ಲಿಪ್ಸ್ಟಿಕ್ಕಲ್ಲಿ ಆಲ್ರೆಡಿ ಅದು ಮರ್ಕ್ಯೂರಿ ಜಾಸ್ತಿ ಇರುತ್ತೆ, ಬಿಕಾಸ್ ಒಂದು ಕೊಬ್ಬಲ್ಲಿ ಅದೇ ಮರ್ಕ್ಯೂರಿ ಆ ಒಂದು ಲಿಪ್ಸ್ಟಿಕ್ಕಿಗೆ ಬರುತ್ತೆ. ನಾವು ಯಾವಾಗ ಡೈಲಿ ಅಪ್ಲೈ ಮಾಡ್ತಾ ಹೋಗ್ತೀವ ಅದು ನಮ್ಮ ಬಾಡಿ ಒಳಗಡೆ ಅಬ್ಸರ್ವ್ ಆಗುತ್ತೆ. ಯಾಕೆಂದರೆ ನಮ್ಮ ಸ್ಕಿನ್ ಮೇಲೆ ಏನು ಹಾಕಿದ್ರು ಕೂಡ ಅಬ್ಸರ್ವ್ ಆಗುತ್ತೆ. ಒಂದು ಜಂಡು ಬಾಂಬ್ ಹಚ್ಕೊತೀರಾ, ಹುಷಾರಿಲ್ಲ, ನೋವಾಗಿದೆ ಅಂತ, ಅದು ಹೋಗಿ ಒಳಗಡೆ ಅಬ್ಸರ್ವ್ ಆಗುತ್ತೆ, ಅದರಿಂದನೇ ಅದು ನೋವು ಕಡಿಮೆ ಆಗುತ್ತೆ. ಸೊ ಅದೇ ಥರನೇ ಎಲ್ಲ ಕಾನ್ಸೆಪ್ಟು ಕೂಡ ನಮ್ಮ ಸ್ಕಿನ್, ನಮ್ಮದು ಬಾಯೊಳಗಡೆ ಏನು ತೊಗೊಳ್ತೀವೋ ಅದು ಕರುಳಲ್ಲಿ ಹೋಗಿ ಹೆಂಗೆ ಅಬ್ಸರ್ವ್ ಆಗುತ್ತೆ ಮ್ಯೂಕಸ್ ಮೆಂಬ್ರೇನ್ನ, ಅದೇ ಥರ ನಮ್ಮ ಸ್ಕಿನ್ ಮೇಲೆ ತುಂಬ ಪೋರ್ಸ್ ಇರುತ್ತೆ. ಸೊ ಆದಷ್ಟು ನಾವು ಈ ಮೇಕಪ್ ಐಟಮ್ಸ್ ಏನು ಬರ್ತಾವೋ ಅದನ್ನು ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲ್ ಹೋಗೋದು ತುಂಬ ಮುಖ್ಯ. ನಾವು ಬೆಳ್ಳಗೆ ಕಾಣಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನ್ಯಾಚುರಲಾಗಿ ಲಿಪ್ಸ್ಟಿಕ್ ಅವಾಯ್ಡ್ ಮಾಡೋದು. ಎಷ್ಟೊಂದು ನ್ಯಾಚುರಲ್ ಬ್ರ್ಯಾಂಡ್ಸ್ ಇದೆ, ಅಂದರೆ ಶಿಯಾ ಬಟರು ಆ ಥರ ನ್ಯಾಚುರಲ್ ಲೈಕ್ ಫ್ಯಾಟಿ ಆ್ಯಸಿಡ್ನ ಯೂಸ್ ಮಾಡಿಬಿಟ್ಟು ಮಾಡ್ತಕ್ಕಂಥ ಲಿಪ್ಸ್ಟಿಕ್ಸ್ ಇದೆ, ಮತ್ತು ಲೈಕ್ ಮೇಕಪ್ ಐಟಮ್ಸ್ ಇದೆ. ಸೊ ಅದನ್ನು ಯೂಸ್ ಮಾಡೋಣ. ಬಟ್ ಈ ಥರ ಏನೇನು ನಾವು ಮಾರ್ಕೆಟಲ್ಲಿ ಸಿಗ್ತಾವೋ, ತುಂಬ ಓವರ್ ಕಮರ್ಷಿಯಲ್ ಆಗಿದ್ದಾವೋ ಅವನ್ನ ಅವಾಯ್ಡ್ ಮಾಡಿದರೆ ನಮ್ಮ ಬಾಡಿ ಒಳಗಡೆ ಮರ್ಕ್ಯೂರಿ ಪ್ರಮಾಣ ಕಡಿಮೆ ಆಗುತ್ತೆ. ಮರ್ಕ್ಯೂರಿ ಬಾಡಿ ಒಳಗಡೆ ಜಾಸ್ತಿ ಆಗೋದ್ರಿಂದ ನಮಗೆ ನ್ಯೂರೋ ಡಿಜೆನರೇಟಿವ್ ಕಂಡೀಷನ್ಸ್ ಲೈಕ್ ಅಲ್ಝೈಮರ್ಸ್, ಪಾರ್ಕಿನ್ಸನ್ಸ್ ಕಂಡೀಷನ್ಸ್ ಇದೆಲ್ಲ ಬರುತ್ತೆ. ಮತ್ತು ಮುಖ್ಯವಾಗಿ ನಮಗೆ ಡಿಸ್ಕ್ ಬಲ್ಜ್ ಆಗೋದಕ್ಕೂ ಕಾರಣ, ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ನೇ ಕಾಂಪ್ರಮೈಸ್ ಆಗುತ್ತೆ, ಮತ್ತು ಮೆಮೊರಿ ಲಾಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಟಿಶ್ಯೂನಲ್ಲಿ, ಬ್ರೈನ್ ಟಿಶ್ಯೂನಲ್ಲಿ ಇದು ಡೆಪಾಸಿಟ್ ಆಗೋದ್ರಿಂದ ಮೆಮೊರಿ ಕಡಿಮೆ ಆಗುತ್ತೆ, ಮತ್ತು ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಇನ್ಸಾಮ್ನಿ ಆಗುತ್ತೆ. ಇದನ್ನು ಲಿಸ್ಟ್ ಮಾಡಿದರೆ ಒಂದು ಹಂಡ್ರೆಡ್ಸ್ ಆಫ್ ನೆಗೆಟಿವ್ ಕಂಡೀಷನ್ಸ್ ನಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಯವಿಟ್ಟು ನಾನು ಮಾಡ್ತಕ್ಕಂಥ ಒಂದು ರಿಕ್ವೆಸ್ಟ್ ಏನಂದರೆ, ಈ ಒಂದು ಆರ್ಟಿಫಿಷಿಯಲ್ ಕೆಮಿಕಲ್ಸ್, ಆರ್ಟಿಫಿಷಿಯಲ್ ಮೇಕಪ್ ಐಟಮ್ಸ್ನ ದಯವಿಟ್ಟು ಸ್ಟಾಪ್ ಮಾಡಿ. ಲಿಪ್ಸ್ಟಿಕ್ನ ಮುಖ್ಯವಾಗಿ ಸ್ಟಾಪ್ ಮಾಡಿ. ನೀವು ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಬಾಡಿನೂ ತುಂಬ ಹೆಲ್ತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.